ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಬಿಗ್ ಹಿಂಟ್ ಒಂದನ್ನು ಕೊಟ್ಟ BY ವಿಜಯೇಂದ್ರ. ಮತ್ತೊಂದು ಕಡೆ ಯತ್ನಾಳ್ ಬಣದಿಂದ ಇದೆ ಮೊಟ್ಟ ಮೊದಲ ಬಾರಿಗೆ ಅಚ್ಚರಿಯ ನಡೆ. ಹೈಕಮಾಂಡ್ ಮಾತಿಗೆ ಕೊನೆಗೂ ತಲೆದೂಗಿದ ರೆಬಲ್ ಟೀಮ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಹಾಗಾದರೆ ರೆಬಲ್ ಬಣಕ್ಕೆ ಡೆಲ್ಲಿಯಿಂದ ಸಿಕ್ತಿರೋದೇನು, ವಿಜಯೇಂದ್ರಗೆ ಸಿಕ್ಕಿರುವಂತಹ ಅಂತಿಮ ಸಂದೇಶ ಏನು? ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತಿನ ವಿಶೇಷ ಸುದ್ದಿಗೋಷ್ಠಿಯಲ್ಲಿ ವಿಜಯೇಂದ್ರ ಒಂದು ಮಾತನ್ನು ಕ್ಲಿಯರ್ ಆಗಿ ಹೇಳ್ತಾರೆ. ಮರು ಆಯ್ಕೆನಾ, ಚುನಾವಣೆನಾ, ಅಥವಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ಕೂರಿಸೋದು ಅನ್ನೋದ್ರ ಬಗ್ಗೆ ನಿಮಗೆ ಅನುಮಾನ ಇರಬಹುದು, ಮಾಧ್ಯಮದವ್ರಿಗೆ ಅಥವಾ ಬೇರೆ ಕೆಲವ್ರಿಗೆ ಅನುಮಾನ ಇರಬಹುದು. ಆದರೆ ನನಗೆ ತುಂಬ ಕ್ಲಾರಿಟಿ ಇದೆ, ಕ್ಲಿಯರ್ ಆಗಿದ್ದೀನಿ ನಾನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೇಳಿಸ್ಕೊಂಡು ಬನ್ನಿ ಅವ್ರ ಮಾತನ್ನು. ಮರು ನೇಮಕಾತಿನೋ ಅಥವಾ ನೇಮಕಾತಿನೋ ಅಥವಾ ಆಯ್ಕೆ ಆಗಿಲ್ಲ ಅಂತೇಳಿ ನೀವು ಗೊಂದಲದಲ್ಲಿದ್ದೀರಿ. ನಾನಂತೂ ಆ ಗೊಂದಲದಲ್ಲಿಲ್ಲ. ಮತ್ತೆ ಕರ್ನಾಟಕ ಒಂದೇ ಅಲ್ಲ, ಇಲ್ಲಿಯವರೆಗೂ ಕೇವಲ 10 ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಿದೆ. ಬೇರೆ ರಾಜ್ಯದ ಅಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಆ ಪ್ರಕ್ರಿಯೆ ಮುಗಿದಿಲ್ಲ. ನಮ್ಮ ರಾಜ್ಯದಲ್ಲಿ ಸುಮಾರು 23-25 ಜಿಲ್ಲಾಧ್ಯಕ್ಷಗಳು ನೇಮಕಾತಿ ಈಗಾಗಲೇ ಆಗಿದೆ. ಒಂದು ಅಭ್ಯಾಸ ಇಟ್ಟಿದ್ರೆ ನಿಮಗೆ ಗೊತ್ತಿದೆ ಕಾರಣಗಳೇನು ಅಂತೇಳಿ. ಉಳಿದಂತ ಬಾಕಿ ಜಿಲ್ಲೆಗಳ ಜಿಲ್ಲಾಧ್ಯಕ್ಷಗಳು ಆ ಒಂದು ಪ್ರಕ್ರಿಯೆ ಇನ್ನೊಂದು 2-3 ದಿನದಲ್ಲಿ ಮುಗೀತದೆ. ಆ ಎಲ್ಲ ಒಂದು ಪಟ್ಟಿಯನ್ನು ದೆಹಲಿಗೆ ಕಳಿಸ್ಕೊಡ್ತೇವೆ ವರಿಷ್ಠರಿಗೆ. ತದನಂತರದಲ್ಲಿ ಎಲ್ಲವೂ ಕೂಡ ಮುಂದುವರಿಯುತ್ತದೆ. 2-3 ದಿನಗಳಲ್ಲಿ 18 ಉಳ್ಕೊಂಡಿರುವಂತಹ 18 ಜಿಲ್ಲಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಮುಗಿಸ್ಬೇಕು. ಪಟ್ಟಿಯನ್ನು 2 ದಿನದಲ್ಲಿ ಕಳಿಸ್ಕೊಡ್ತಿದ್ದಂಗೆ ಅಲ್ಲಿಂದ ಅಂತಿಮ ಘೋಷಣೆ ಆಗತ್ತೆ. ಕಳೆದ 23 ಅಧ್ಯಕ್ಷ ಆಯ್ಕೆ ಆಗಿತ್ತಲ್ಲ, ಅದೇ ರೀತಿ ಅರ್ಧಕ್ಕೂ ಹೆಚ್ಚು ಆಲ್ರೆಡಿ ಆಯ್ಕೆ ಆಗಿಬಿಟ್ಟಿದ್ದಾರೆ. 23 ಜಿಲ್ಲಾಧ್ಯಕ್ಷ ಆಯ್ಕೆ ಆಗಿರೋದ್ರಿಂದ ರಾಜ್ಯಾಧ್ಯಕ್ಷ ಚುನಾವಣೆ ಅಥವಾ ಚುನಾಯಿತರು ಅಂತ ಘೋಷಣೆ ಮಾಡೋದಕ್ಕೇನು ಅಡ್ಡಿ ಇರಲಿಲ್ಲ. ಅರ್ಧಕ್ಕಿಂತ ಹೆಚ್ಚು ಆಯ್ಕೆ ಆಗಿಬಿಟ್ಟಿದ್ರು. ಆದರೂ 1-2 ದಿನ ಬೈ ಮಾಡ್ತಾ ಇದೆ ಹೈಕಮಾಂಡ್. ಯಾಕಂದರೆ ಒಂದು ಫಾರ್ಮುಲಾ ರೆಡಿ ಆಗಿದೆ. ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು 2 ದಿನಗಳ ಹಿಂದೆಯೇ ರಿಪೋರ್ಟ್ ಮಾಡಿತ್ತು. ಈಗ ಅದು ಖಚಿತ ಮೂಲಗಳಿಂದ ಅದೇ ಮಾಹಿತಿ ಹೊರಹೊಮ್ತಾ ಇದೆ. RSS BJP ರೆಡಿ ಮಾಡಿರೋ ಆ ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ 2-3 ದಿನ ಬೈ ಮಾಡ್ತಾ ಇದೆ ಹೈಕಮಾಂಡ್. ಸೊ ಈ ಗ್ಯಾಪಲ್ಲಿ ಉಳ್ಕೊಂಡಿರುವಂಥ 18 ಅಧ್ಯಕ್ಷ ಆಯ್ಕೆ ಮಾಡಿ ಮುಗಿಸ್ಬಿಡಿ ಅಂತಿದೆ. ಸೊ ದ್ಯಾಟ್ ಎಲ್ಲ ಫೈನಲ್ ಆಗುತ್ತೆ. ಕೆಲವರನ್ನ ಅಲ್ಲಿ ಅಕೊಮಡೇಟ್ ಮಾಡೋಕ್ಕೂ ಆಗುತ್ತೆ. ಈ ರೆಬಲ್ ಬಣದವರೆಲ್ಲ ಕೆಲವರಿಗೆ ಸ್ಥಾನಮಾನ ಕೊಟ್ಟಂಗೂ ಆಗುತ್ತೆ ಅನ್ನೋದು ಇರಬಹುದು ಒಂದು ಕಾರಣ. ಸೊ 18 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಪಟ್ಟಿ ಕೊಡೋದಕ್ಕೆ 2 ದಿನ ಇನ್ನು ಅಂತ ಹೇಳ್ತಿದ್ದಾರೆ ವಿಜಯೇಂದ್ರ. ಮತ್ತು ತಾನು ಮತ್ತೊಮ್ಮೆ ಅಧ್ಯಕ್ಷ ಕುರ್ಚಿಯಲ್ಲಿ ಕೂರೋದು ಪಕ್ಕ, ಯಾವ ಡೌಟು ಇಲ್ಲ. ಹೈಕಮಾಂಡ್ ಅಂತಿಮ ಮಾಡಿದೆ ಅನ್ನೋದನ್ನು ವಿಜಯೇಂದ್ರನೇ ಘಂಟಾಘೋಷವಾಗಿ ಹೇಳ್ದಂಗಾಯ್ತು. ಸೊ ಹೈಕಮಾಂಡ್ ಈಗ ಈ ಫಾರ್ಮುಲಾದ ಮೂಲಕ ರಾಜ್ಯದ ಕೇಸರಿ ಮನೆಯನ್ನು ಸರಿ ಮಾಡೋದಕ್ಕೆ ಮುಂದಾಗಿದೆ. ಏನದು ಹೇಳ್ತಾ ಹೋಗ್ತೀವಿ. ರಾಜಕಾರಣದ ಬಗ್ಗಂತೂ ನಮಗೆಲ್ಲ ತುಂಬ ಕುತೂಹಲ ಇದೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಒಂದಿಷ್ಟು ತಿಳುವಳಿಕೆ ಅತ್ಯಗತ್ಯ ಅಲ್ವಾ? ಇವತ್ತಿನ ದಿನಗಳಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಮನೆ ನಿರ್ವಹಣೆ ಜೊತೆಗೆ ಹಣಕಾಸು ಚಟುವಟಿಕೆಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಈ ರೀತಿ ಪ್ರಗತಿಶೀಲ ಹಾದಿಯಲ್ಲಿರುವಂಥ ಮಹಿಳೆಯರ ಮೇಲೆ ಎಷ್ಟೋ ಜನ ಕುಟುಂಬಸ್ಥರು, ಅವರನ್ನು ನಂಬ್ಕೊಂಡಿರೋರು ಬದುಕ್ತಿರ್ತಾರಲ್ವ. ಎಷ್ಟೋ ಫ್ಯಾಮಿಲಿಗಳಿರ್ತಾವಲ್ಲ. ಅಕಸ್ಮಾತ್ ಅಂತಹ ಮಹಿಳೆಯರು ಯೋಚನೆ ಮಾಡಲೇಬೇಕಲ್ವ. ಏನಾದರೂ ಅನಾಹುತ ಆದರೆ ಲೈಫಲ್ಲಿ ಆಕ್ಸಿಡೆಂಟ್ ಇರಬಹುದು, ಅಂಗಾಂಗಗಳು ಆಗುವಂತಹ ಊಹೆ ಮಾಡ್ಕೊಳ್ಳೋದಂಥ ಸನ್ನಿವೇಶಗಳು ಬಂದೊದಗಬಹುದು. ಬರಬಾರ್ದು, ಆದರೆ ಬಂದು ಬಿಟ್ಟರೆ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳು ಆವರಿಸಿಕೊಂಡ್ರೆ ಏನಾಗಬಹುದು? ಕಥೆ ನಂಬಿಕೊಂಡಿರೋರ ಕಥೆ ಏನು, ಅವ್ರ ಜೀವನ ಏನು ಅಲ್ವಾ? ಹಾಗಾದರೆ ಟರ್ಮ್ ಇನ್ಶೂರೆನ್ಸ್ ಮಾತ್ರ ಇದಕ್ಕೆಲ್ಲ ಉತ್ತರ. ಒಂದರ್ಥದಲ್ಲಿ ಟರ್ಮ್ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು ಅಂದರೂ ತಪ್ಪಿಲ್ಲ. ಯಾಕಂದರೆ ನಮ್ಮನ್ನು ನಂಬಿಕೊಂಡಿರೋರನ್ನ ಅರ್ಧದಲ್ಲಿ ಕೈ ಬಿಟ್ಟು ಹೋಗದಂತೆ ಕಾಪಾಡತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಪುರುಷರು ಟರ್ಮ್ ಇನ್ಶೂರೆನ್ಸ್ ಕಡೆಗೆ ಹೆಚ್ಚೆಚ್ಚು ಗಮನ ಕೊಡ್ತಾ ಇದ್ದಾರೆ. ಅದು ಡೇಟಾದಲ್ಲಿ ಕಾಣಿಸ್ತಾ ಇದೆ. ಆದರೆ ಮಹಿಳೆಯರಿಗೆ ಇನ್ನಷ್ಟು ಅರಿವು ಬೇಕು ಅನಿಸುತ್ತೆ. ವಿಶೇಷ ಅಂದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ 15-30% ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ಲೈಫ್ ಸೆಕ್ಯೂರಿಟಿ ಸಿಗುತ್ತೆ ಪುರುಷರಿಗೆ ಕಂಪೇರ್ ಮಾಡ್ತಾ ಹೋದರೆ. ಇದೆಲ್ಲದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೋಡಬಹುದು. ನೋಡಿ, ಕೇವಲ 485 ರೂಪಾಯಿಯಿಂದನೂ ಕೂಡ ಶುರುವಾಗೋ ಪ್ಲ್ಯಾನ್ಗಳಿದ್ದಾವೆ. ಅಪ್ ಟು 1 ಕೋಟಿ ತನಕನೂ ಕವರೇಜ್ ಇರುತ್ತೆ.
50 ಟಾಪ್ ಕಂಪನಿ ಆಪ್ಷನ್ಗಳಿವೆ. ಇಂಥದ್ದೇ ಅಂತಲ್ಲ, ನೀವೇ ಕಂಪೇರ್ ಮಾಡಿ ಸ್ಟಡಿ ಮಾಡಿ ಉತ್ತಮವಾಗಿದ್ದನ್ನು ನಿಮ್ಗೆ ಬೇಕಾಗಿರೋದನ್ನು ಆಯ್ಕೆ ಮಾಡ್ಕೊಳ್ಬಹುದು. 100% ಕ್ಲೇಮ್ ಗ್ಯಾರಂಟಿ ಕೊಡ್ತವೆ ಕೆಲವು ಪ್ಲ್ಯಾನ್ಗಳಂತೂ. ಸಾಕಷ್ಟು ಆಯ್ಕೆಗಳನ್ನು ನೋಡಬಹುದು. ದುಡಿತಿರುವಂಥ ಗಂಡನ ಆ ಇನ್ಕಮ್ ಗ್ಯಾರಂಟಿಯ ಆಧಾರದ ಮೇಲೂ ಕೂಡ ಗೃಹಿಣಿಯರು ನಾನು ವರ್ಕ್ ಮಾಡ್ತಿಲ್ಲ ಅಂದರೆ ಅವರೂ ಕೂಡ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಗೊತ್ತು, ಪ್ರೀಮಿಯಂ ಮೊತ್ತ ಜಾಸ್ತಿ ಆಗಬಹುದು. ಎಷ್ಟು ಸಣ್ಣ ವಯಸ್ಸಲ್ಲಿ ನಾವು ಟರ್ಮ್ ಇನ್ಶೂರೆನ್ಸ್ ಬೈ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾವೇನು ಮೊತ್ತ ಬೈ ಮಾಡಿರ್ತೀವಿ ಅದು ಲಾಕ್ ಆಗುತ್ತೆ ಕಂಪ್ಲೀಟ್ ಟರ್ಮ್ಗೆ. ಸೊ ಮಿಸ್ ಮಾಡದೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈಗ ಹೈಕಮಾಂಡ್ ಮಟ್ಟದಲ್ಲೂ ವಿಜಯೇಂದ್ರ ಬದಲಾವಣೆ ಬಗ್ಗೆ ಯಾವ ಯೋಚನೆಯೂ ಇಲ್ಲ, ಯಾಕಂದರೆ ಅದರಿಂದ ಇನ್ನಷ್ಟು ಗೊಂದಲ ಆಗುತ್ತೆ. BJPಯಲ್ಲಿ ಈಗ ಹೊತ್ಕೊಂಡಿರೋ ಕಿಡಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಅಂಥ ರಿಸ್ಕ್ ಅಂತೂ ತಗೊಳ್ಳಲ್ಲ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಆದರೆ ರೆಬಲ್ ಬಣಕ್ಕೆ ಹೈಕಮಾಂಡ್ ರೆಡಿ ಮಾಡಿರುವಂಥ ಆಪ್ಷನ್ ಏನು? ಇವತ್ತು ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ಸೋಕೆ ಹೋದರೆ ಮೌನ ವ್ರತದಲ್ಲಿದ್ದೀನಿ ಅಂತ ಜಾರ್ಕೊಂಡ್ರು. ಯತ್ನಾಳ್ ಉತ್ತರವೇ ಕೊಡಲ್ಲ ಅಂತ ಹೇಳಿದ್ದ ಯತ್ನಾಳ್ ಅವರು ಕೊನೆಗೂ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆ ಮತ್ತೆ ರಿಪೀಟ್ ಮಾಡ್ತಿದ್ದೀರಿ ಅನ್ನೋದಕ್ಕೆ ಉತ್ತರ ಕೊಡದೆ ಹೋದ್ರೂ ಏನೋ ಒಂದು ಒಟ್ಟಿನಲ್ಲಿ ದೂರಿನ ರೂಪದಲ್ಲಾದರೂ ಉತ್ತರವನ್ನು ಕೊಟ್ಟಿದ್ದಾರೆ ಯತ್ನಾಳ್. ರಾಜ್ಯ BJPಯಲ್ಲಿ ಈಗಿರೋದು ಒಂದೇ ಒಂದು ದಾರಿ. ಯತ್ನಾಳ್ ಬಣವನ್ನು ಉಚ್ಚಾಟಿಸಿ ಅಥವಾ ಅಮಾನತು ಮಾಡಿಬಿಟ್ರೆ ಅವ್ರ ಬೆನ್ನಿಗಿರೋರು ಸುಮಾರು ಜನ ಇದ್ದಾರೆ. ಅವರ ಬೆನ್ನಿಗಿರೋ ಸಮುದಾಯ ಸಿಡ್ದೇಳಬಹುದು. RSS ಅದನ್ನೇ ಮತ್ತೊಮ್ಮೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು, ಹೌದು ಏನೇನೋ ಆಗಿ ಹೋಗಿದೆ, ಅವರದ್ದು ಇವರದ್ದು ಎಲ್ಲ ಕಡೆಯಿಂದ ತಪ್ಪಿದೆ, ಆಗಬಾರ್ದು ಆಗಿದೆ, ಈಗ ಆ್ಯಕ್ಷನ್ ತೊಗೊಂಡ್ರೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಮನವೊಲಿಸಿ ಫಾರ್ಮುಲಾ ರೆಡಿ ಮಾಡಿದ್ದಾರೆ ಇಬ್ಬರು ಸೇರಿಕೊಂಡು. ಅದೇನಪ್ಪ ಅಂತ ಕೇಳಿದ್ರೆ, ಯತ್ನಾಳ್ ಬಣದಲ್ಲಿ 10 ಪ್ರಮುಖರಿಗೆ ಸ್ಥಾನಮಾನ, ಕೇಂದ್ರ ಸಮಿತಿಯಲ್ಲಾಗಬಹುದು, ರಾಷ್ಟ್ರ ರಾಜಕಾರಣಕ್ಕೆ ಕೆಲವರನ್ನು ಕರ್ಕೊಂಡು ಹೋಗೋದು, ಅಲ್ಲಿ ಪ್ರಮುಖ ಹುದ್ದೆಗಳನ್ನು ಕೊಡೋದು, ಮತ್ತು ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲ ಕೋರ್ ಕಮಿಟಿಯಲ್ಲಿ ಸ್ಥಾನಮಾನ ಕೊಡೋದು. ಈ ರೀತಿ 10 ಪ್ರಮುಖರಿಗೆ ಅವಕಾಶ ಮಾಡಿಕೊಟ್ಟು ನಿರ್ಣಾಯಕ ಜವಾಬ್ದಾರಿಯನ್ನು ಕೊಡೋದು, ಅಥವಾ ಪಕ್ಷದ ಯಾವುದೇ ಪ್ರಮುಖ ನಿರ್ಧಾರ ತಗೊಳ್ಳುವಾಗ ಅವರದ್ದು ಪಾತ್ರ ಇರಬೇಕು, ಆ ರೀತಿ ತೀರ್ಮಾನವನ್ನು ಮಾಡೋದು. ಇದು ಮೊದಲನೇ ವಿಚಾರ. ಎರಡನೆಯದಾಗಿ ರಾಜ್ಯದಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ಲ, ಪಕ್ಷಪಾತವಿಲ್ಲದೆ ಎಲ್ಲ ಫೀಡ್ಬ್ಯಾಕು ಹೈಕಮಾಂಡ್ಗೆ ಹೋಗಬೇಕು ಮತ್ತು ಎರಡೂ ಕಡೆಯವ್ರಿಗೆ ಮನ್ನಣೆ ಸಿಗಬೇಕು ಅಂದರೆ ಸರಿಯಾದ ಉಸ್ತುವಾರಿ ಬೇಕು ಮತ್ತು ಸರಿಯಾದಂತಹ ಸಂಘಟನಾ ಕಾರ್ಯದರ್ಶಿ ಬೇಕು. ಈಗ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಇದೆ. ಕಷ್ಟ ಕೇಳೋಕೆ ಅಂತ ಡೆಲ್ಲಿಯಿಂದ ಬರೋರ ಬಗ್ಗೆನೇ ಇಷ್ಟು ಬೇಜಾರಿದ್ರೆ ಮುಕ್ತವಾಗಿ ಮಾತಾಡೋಕ್ಕಾಗಲ್ಲ. ಪದೇ ಪದೇ ಡೆಲ್ಲಿ ಪಯಣ ಮತ್ತೊಂದು ಅಂತ ಇದು ರಾದ್ಧಾಂತ ಕಾರಣ ಆಗುತ್ತೆ. ಸೊ ರಾಧಾ ಮೋಹನ್ ದಾಸ್ ಅವರನ್ನ ಕೆಳಗಿಳಿಸಿ ಅಲ್ಲಿ ಬೇರೆಯವ್ರನ್ನ ತರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ವಿಜಯೇಂದ್ರ ಯತ್ನಾಳ್ ಜಟಾಪಟಿಯಲ್ಲಿ ಮೊದಲ ತಲೆದಂಡ ಅದು ರಾಧಾ ಮೋಹನ್ ದಾಸ್ ಅವ್ರದ್ದು. 100% ಈ ಬೆಳವಣಿಗೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಡೆಲ್ಲಿಯಿಂದ ಬರ್ತಿರೋ ಮಾಹಿತಿ. ಇನ್ನೊಂದು ಸಂಘಟನಾ ಕಾರ್ಯದರ್ಶಿಯಾಗಿ ಪ್ರಮುಖ ನಾಯಕನನ್ನು ಅಂದರೆ RSSನ ಹಿರಿಯ ನಾಯಕರೊಬ್ಬರನ್ನು ತಂದು ಕೂರಿಸೋದು, ಎರಡೂ ಬಣಗಳನ್ನು ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ, ಇಬ್ಬರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ನೋಡ್ಕೊಳ್ಳೋದು. ಇದು ಈಗ ಸದ್ಯ ರಾಜ್ಯ BJPಯಲ್ಲಿ ಮಾಡೋದಕ್ಕೆ ಹೊರಟಿರುವಂತಹ ಸರ್ಜರಿ. ಹಾಗಾಗಿ 2 ದಿನಗಳ ಕಾಲ ಈ ಪ್ರಕ್ರಿಯೆಯನ್ನು ಫಿನಿಶ್ ಮಾಡೋದಕ್ಕೆ, ಅಂದರೆ ಅವ್ರವ್ರಿಗೆ ಇಂತಿಂಥ ಆಯಕಟ್ಟಿನ ಜಾಗ ಕೊಡ್ತೀವಿ, ಒಪ್ಪಿಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು, ಮಾತನಾಡಬಾರ್ದು ಅಂತ ಸಮಾಧಾನ ಮಾಡೋದು ಅಥವಾ ಬಿಸಿ ಮುಟ್ಟಿಸೋದು, ಯಾವುದೇ ಬಗೆಯಲ್ಲಿ ಒಪ್ಪಿಸೋದಕ್ಕೆ ಹೈಕಮಾಂಡ್ 4-6 ದಿನಗಳನ್ನು ಬೈ ಮಾಡಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸದ್ಯಕ್ಕೆ ಸಾಕು ಅಂತ ಕೈ ಬಿಟ್ಟಿದ್ದ ಜಿಲ್ಲಾಧ್ಯಕ್ಷರ ಆಯ್ಕೆ 18 ಉಳ್ಕೊಂಡಿದ್ದನ್ನು ಹೀಗೆ ಮಾಡಿ ಮುಗಿಸಿ ಅಂತ 2-3 ದಿನ ಟೈಮ್ ಕೊಟ್ಟಿರೋದು. ಸೊ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯೋದು ಖಚಿತವಾಗ್ತಿದ್ದು, ಯತ್ನಾಳ್ ಬಣಕ್ಕೂ ಕೂಡ ಸಮಾಧಾನ ಮಾಡೋದಕ್ಕೆ ಒಂದು ಔಷಧಿ ಈಗ ರೆಡಿಯಾಗಿದೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಮನೆಯವರ ಫಿನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ ಮಹಿಳೆಯರು ಕೂಡ ಟರ್ಮ್ ಇನ್ಶೂರೆನ್ಸನ್ನು ಬೈ ಮಾಡಬಹುದು. ನೀವೇ ಆಯ್ಕೆ ಮಾಡ್ಕೊಳ್ಳಿ, ಕಂಪೇರ್ ಮಾಡಿ. 15% ತನಕ ಡಿಸ್ಕೌಂಟ್ ಕೂಡ ನಿಮಗೆ ಲಭ್ಯವಿದೆ. ಈಗಲೇ ತಕ್ಷಣ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.